ಸಮಾಖ್ಯ ಪದ್ಧತಿಯ 5ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 25ನೇ ಶ್ಲೋಕದಲ್ಲಿ ಪಾದುಕೆಯನ್ನ ಷಟಗೋಪ ಎಂದು ಏಕೆ ಕರೆಯುತ್ತಾರೆ ಅನ್ನೋದನ್ನು ಹೇಳಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಆಕರ್ಣ್ಯ ಕರ್ಣಾಮೃತಮಾತ್ಮವಂತಃ ಗಾತಾ ಸಹಸ್ರೇ ಷಟಕೋಪಸೂರಯೇ ಮಂಜು ಪ್ರಣಾದಾ ಮಣಿಪಾದುಕೆ ತ್ವಾಂ ತದೇಕನಾಮಾನಮನುಸ್ಮರಂತಿ. ಮಣಿಪಾದುಕೆ, ಹೇ ಮಣಿಗಳಿಂದ ಕೂಡಿದ ಪಾದುಕೆಯೇ, ಆತ್ಮವಂತಹ, ಆತ್ಮಸ್ವರೂಪವನ್ನು ತಿಳಿದವರು, ಕರ್ಣಾಮೃತಂ, ಕಿವಿಗೆ ಇಂಪಾಗಿರುವ, ಷಟಕೋಪ ಸೂರೇಹೇ, ನಮ್ಮಾಳ್ವಾರರ, ಗಾಥಾ ಸಹಸ್ರಂ, 1000 ಪಾಶುರಗಳಿಂದ ಕೂಡಿದ ತಿರುವಾಯ್ಮೊಳಿಯನ್ನ ಆಕರ್ಣ್ಯ ಕೇಳಿ, ಮಂಜು ಪ್ರಣಾದ, ಇಂಪಾಗಿರುವ ಶಬ್ದವನ್ನುಳ್ಳ, ತ್ವಾಂ, ನಿನ್ನನ್ನು, ತದೇಕ ನಾಮಾನಂ, ಆಳ್ವಾರರಿಗೆ ಸೇರಿ ಒಂದೇ ಹೆಸರುಳ್ಳವಳಾಗಿ, ಅನುಸ್ಮರಂತಿ, ನೆನೆಯುತ್ತಾರೆ. ಒಬ್ಬರು ಮಾತನಾಡುವ ರೀತಿನೇ ಮತ್ತೊಬ್ಬರು ಮಾತನಾಡಿದ್ರೆ ಅವರೇ ಬಂದ್ಬಿಟ್ರು ಅನ್ನೋ ಹಾಗೆ ಇರುತ್ತೆ. ಹಾಗಾಗಿ ಈ ಲೌಕಿಕದಲ್ಲಿ ಅನುಕರಣೆ ಮಾಡೋದು ಒಂದು ಕಲೆಯಾಗಿ ಪ್ರಸಿದ್ಧಿ ಪಡೆದಿದೆ. ಪ್ರಸಿದ್ಧರನ್ನು ಅನುಕರಣೆ ಮಾಡಿ ಅದರಿಂದ ಪ್ರಸಿದ್ಧರಾದವರು ಇದ್ದಾರೆ. ಅವರ ಅನುಕರಣೆ ಕೇಳಿದರೆ ಯಾರನ್ನ ಅನುಕರಣೆ ಮಾಡ್ತಿದ್ದಾರೋ ಅವರೇ ಬಂದ್ಬಿಟ್ರೇನೋ ಅನ್ನೋ ಹಾಗೆ ಆಗಿಬಿಡುತ್ತೆ. ಅದೇ ರೀತಿ ನಮ್ಮ ಆಳ್ವಾರರ ತಿರುವಾಯ್ಮೊಳಿ ಹಿರಿಯರ ಕಿವಿಗೆ ಇಂಪಾಗಿ ಮನಸ್ಸಿಗೆ ತಂಪಾಗಿರುತ್ತೆ. ಪಾದುಕಾದೇವಿಯ ಶಬ್ದವೂ ಕೂಡ ಕಿವಿಗೆ ಇಂಪಾಗಿ ಮನಸ್ಸಿಗೆ ತಂಪಾಗಿರುತ್ತೆ. ಹಾಗಾಗಿ ದೇಶಿಕರು ಹೇಳ್ತಾರೆ, ಪಾದುಕಾದೇವಿಯ ಶಬ್ದವನ್ನು ಕೇಳಿದರೆ ನಮ್ಮಾಳ್ವಾರರ ತಿರುವಾಯ್ಮೊಳಿ ಕೇಳಿದ ಹಾಗೇ ಆಗುತ್ತೆ. ಆದ್ದರಿಂದ ಪಾದುಕಾದೇವಿಗೂ ಷಟಗೋಪ ಎಂದೇ ಹೆಸರಿಟ್ಬಿಟ್ರು ಅಂತ ಹೇಳ್ತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.